ಇವ್ರಿಗೆ ಯಾಕೆ ಇಷ್ಟು ಮರ್ಯಾದೆ ಕೊಡ್ತಿದ್ದಾರೆ? ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಅರ್ಥ ಆಗುತ್ತೆ. 1963 ಬ್ರೂಕ್ಲಿನಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಇವ್ರಿಗೆ 15 ವಯಸ್ಸಿರುವಾಗ ಬಾಸ್ಕೆಟ್ ಬಾಲ್ ಅಂದರೆ ತುಂಬ ಇಂಟ್ರೆಸ್ಟ್. ಅವ್ರ ಸ್ಕೂಲಲ್ಲಿ ಒಂದು ಚಿಕ್ಕ ಟೀಮ್ ಜೊತೆ ಆಟ ಆಡೋಕ್ಕೆ ಚಾನ್ಸ್ ಸಿಗುತ್ತೆ. ಒಂದು ದಿವಸ ಅವ್ರ ಊರಲ್ಲಿ ದೊಡ್ಡದಾಗಿ ಬಾಸ್ಕೆಟ್ ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ. ಆ ಒಂದು ಟೂರ್ನಮೆಂಟಲ್ಲಿ ಇವ್ರ ಸ್ಕೂಲ್ ಟೀಮನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಜೋರ್ಡನ್ ಅವರು ಅವ್ರ ಅಪ್ಪ ಅಮ್ಮ ಹತ್ರ, ಅವ್ರ ಫ್ಯಾಮಿಲಿ ಹತ್ರ ಎಲ್ಲ ಹೇಳಿಟ್ಟಿರ್ತಾನೆ, ನಮ್ಮ ಏರಿಯಾದಲ್ಲಿ ನಡೀತಿರೋ ಟೂರ್ನಮೆಂಟ್ಗೆ ನಾನು ಆಡ್ತಿದ್ದೀನಿ ಅಂತ. ಇಲ್ಲಿ ಟ್ವಿಸ್ಟ್ ಇರೋದು, ಜೋರ್ಡನ್ ಅವರ ಹೈಟ್ ಕಡಿಮೆ ಇರೋದ್ರಿಂದ ಸಡನ್ ಆಗಿ ಸ್ಕೂಲ್ ಟೀಮಿಂದ ರಿಜೆಕ್ಟ್ ಮಾಡ್ತಾರೆ. ಬೇಜಾರಲ್ಲಿರೋ ಜೋರ್ಡನ್ ಪ್ಲೇಯರ್ಸ್ದು ಯೂನಿಫಾರ್ಮು, ಬ್ಯಾಗ್ಸು ನಾನು ತಗೊಂಬರ್ತೀನಿ, ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆ ಟೂರ್ನಮೆಂಟ್ ನಡೆಯುವಾಗ ಅವ್ರ ಅಪ್ಪ ಅಮ್ಮನೂ ಬರ್ತಾರೆ. ಬಟ್ ಜೋರ್ಡನ್ ಅವರು ಕೆಲಸ ಮಾಡ್ತಿರ್ತಾರೆ, ಪ್ಲೇಯರ್ಸ್ಗೆ ಹೆಲ್ಪರ್ ಕೆಲಸ ಮಾಡ್ತಿರ್ತಾರೆ. ಪಾಪ ಅವ್ರಿಗೆ ಭಯಂಕರವಾಗಿ ಅವಮಾನ ಆಗುತ್ತೆ. ಬಟ್ ಅವರು ಅದ್ರ ಬಗ್ಗೆ ನೆನೆಸ್ಕೊಂಡು ಫೀಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಿಲ್ಲ. ನೆಕ್ಸ್ಟ್ ದಿವಸನೇ ಭಯಂಕರವಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ನೆಕ್ಸ್ಟ್ ವರ್ಷ ಸ್ಕೂಲ್ ಟೀಮಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದೇ ಟೂರ್ನಮೆಂಟ್ಗೆ ಆಟಾಡೋದಕ್ಕೆ ಸೆಲೆಕ್ಟ್ ಆಗ್ತಾರೆ. ಆ ಟೂರ್ನಮೆಂಟಲ್ಲಿ ಆಟಾಡಿರೋ ರೀತಿ ನೋಡ್ಬಿಟ್ಟು ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಅದ್ರ ಜೊತೆಗೆ ತುಂಬ ಚಾನ್ಸಸ್ ಕೊಡ್ತಾರೆ. 21 ಏಜಲ್ಲಿ ಚಿಕಾಗೋ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. 15 ಟೈಮ್ MBA ಸೀರೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಸೀರೀಸಲ್ಲಿ 6 ಸಲ ಕಪ್ನ ಗೆಲ್ತಾರೆ. ಅಷ್ಟೇ ಅಲ್ಲ, ಫಸ್ಟ್ ಟೈಮ್ ಒಂದು ಅಥ್ಲೆಟ್ ಬಿಲಿಯನರ್ ಆಗಿರೋದು ಇವರೇ. ಇವಾಗ ಅರ್ಥ ಆಗಿರುತ್ತೆ ಇವ್ರಿಗೆ ಯಾಕೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ. ಇವರು ಹೇಳಿದ ವಿಷಯದಲ್ಲಿ ನಂಗೆ ಒಂದು ವಿಷಯ ಮಾತ್ರ ತುಂಬ ಇಷ್ಟ. ಟು ಲರ್ನ್ ಟು ಸಕ್ಸಸ್ ಯು ಮಸ್ಟ್ ಫಸ್ಟ್ ಲರ್ನ್ ಟು ಫೇಲ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ? ಈ ಸ್ಟೋರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.